ಲಂಗ್ಸ್ ಕ್ಯಾನ್ಸರ್ ಅರ್ಲಿ ಸೈನ್ಸ್. ಕ್ಯಾನ್ಸರ್ ಆರಂಭದಲ್ಲಿ ಅಷ್ಟಾಗಿ ತೊಂದರೆ ಕೊಡದಿದ್ದರೂ ಒಳಗೊಳಗೆ ಆರೋಗ್ಯವನ್ನು ಹದಗೆಡಿಸುವ ಒಂದು ಮಾರಕ ಕಾಯಿಲೆ. ಅದರಲ್ಲೂ ಶ್ವಾಸಕೋಶದ ಕ್ಯಾನ್ಸರ್ ಆರಂಭಿಕ ಹಂತದಲ್ಲಿ ಕೇವಲ ಸಾಮಾನ್ಯ ಕೆಮ್ಮು ಅಥವಾ ಸುಸ್ತಿನಂತೆ ಕಂಡುಬರುವುದರಿಂದ ಅನೇಕರು ಇದನ್ನು ನಿರ್ಲಕ್ಷಿಸುತ್ತಾರೆ. ಶ್ವಾಸಕೋಶದ ಜೀವಕೋಶಗಳಲ್ಲಿ ಅಸಹಜ ಬೆಳವಣಿಗೆಯಿಂದ ಶ್ವಾಸಕೋಶದ ಕ್ಯಾನ್ಸರ್ ಶುರುವಾಗುತ್ತದೆ. ನಮ್ಮ ಎದೆಯ ಭಾಗದಲ್ಲಿರುವ ಸ್ಪಾಂಜ್ನಂತಹ 2 ಅಂಗಗಳೇ ಶ್ವಾಸಕೋಶಗಳು. ಇವು ಉಸಿರಾಟವನ್ನು ನಿಯಂತ್ರಿಸುತ್ತವೆ. ಜಗತ್ತಿನಾದ್ಯಂತ ಕ್ಯಾನ್ಸರ್ನಿಂದ ಉಂಟಾಗುವ ಸಾವುಗಳಿಗೆ ಶ್ವಾಸಕೋಶದ ಕ್ಯಾನ್ಸರ್ ಒಂದು ಪ್ರಮುಖ ಕಾರಣವಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಅಂದರೆ WHO ಪ್ರಕಾರ ಶ್ವಾಸಕೋಶದ ಕ್ಯಾನ್ಸರ್ಗೆ ಧೂಮಪಾನವೇ ಪ್ರಮುಖ ಕಾರಣ. ಸುಮಾರು 85% ಪ್ರಕರಣಗಳಿಗೆ ಇದೇ ಕಾರಣವಾಗುತ್ತದೆ. ಹೆಚ್ಚಿನ ಜನರು ರೋಗದ ಆರಂಭಿಕ ಲಕ್ಷಣಗಳನ್ನು ಗಮನಿಸದೇ ಇರುವುದರಿಂದ ಸಮಸ್ಯೆ ಹೆಚ್ಚಾಗುತ್ತದೆ. ಈ ಲಕ್ಷಣಗಳನ್ನು ಬೇಗ ಪತ್ತೆ ಮಾಡಿದರೆ ಚಿಕಿತ್ಸೆ ಸುಲಭವಾಗುತ್ತದೆ. ಶ್ವಾಸಕೋಶದ ಕ್ಯಾನ್ಸರ್ನ ಕೆಲವು ಪ್ರಮುಖ ಲಕ್ಷಣಗಳು ಇಲ್ಲಿವೆ. ಉಸಿರಾಟದ ತೊಂದರೆ ಅಥವಾ ಸುಸ್ತು ಇದರ ಮೊದಲ ಲಕ್ಷಣ. ದೈನಂದಿನ ಕೆಲಸಗಳ ನಡುವೆ ಉಸಿರುಗಟ್ಟಿದಂತೆ ಆಗುವುದು ಅಥವಾ ಸಾಮಾನ್ಯಕ್ಕಿಂತ ಹೆಚ್ಚು ಸುಸ್ತಾದಂತೆ ಅನಿಸುವುದು ಇದರ ಸಂಕೇತ. ಭುಜ, ತೋಳಿನ ಮೇಲ್ಭಾಗ ಅಥವಾ ತೋಳಿನ ಒಳಭಾಗದಲ್ಲಿ ನಿರಂತರ ನೋವು ಕಾಣಿಸಿಕೊಂಡರೆ ಅದು ಪ್ಯಾನ್ಕೋಸ್ಟ್ ಟ್ಯೂಮರ್ನ ಲಕ್ಷಣವಾಗಿರಬಹುದು. ಇದು ಶ್ವಾಸಕೋಶದ ತುದಿಯಲ್ಲಿ ಕುತ್ತಿಗೆಯ ಹತ್ತಿರ ರೂಪುಗೊಳ್ಳುವ ಒಂದು ಅಪರೂಪದ ಕ್ಯಾನ್ಸರ್. ಈ ಗೆಡ್ಡೆಗಳು ಹತ್ತಿರದ ನರಗಳು ಮತ್ತು ಪಕ್ಕೆಲುಬುಗಳ ಮೇಲೆ ಒತ್ತಡ ಹಾಕಿ ಸಂಧಿವಾತದಂತಹ ನೋವನ್ನು ಉಂಟುಮಾಡುತ್ತವೆ. ಧ್ವನಿಯಲ್ಲಿ ಬದಲಾವಣೆ ಆಗುವುದು ಮತ್ತೊಂದು ಲಕ್ಷಣ. ಇದರಿಂದ ಧ್ವನಿ ಒಡಕು, ಗಡಸಾಗಬಹುದು. ಇದು ಗಂಟಲು ನೋವಿಗಿಂತ ಭಿನ್ನ. ಯಾಕೆಂದರೆ ಇದರಲ್ಲಿ ಗಂಟಲು ಊದಿಕೊಳ್ಳುವುದು, ನುಂಗಲು ಕಷ್ಟ ಅಥವಾ ಕಿವಿ ನೋವು ಇರುವುದಿಲ್ಲ. ಧ್ವನಿ ಬದಲಾವಣೆ ಶ್ವಾಸಕೋಶ ಕ್ಯಾನ್ಸರ್ನ ಲಕ್ಷಣವಾಗಿರಬಹುದು. ಧೂಮಪಾನ ಮಾಡದವರಲ್ಲಿ ಉಸಿರಾಟದ ತೊಂದರೆ ಅಥವಾ ಅಸ್ತಮಾ ಹೆಚ್ಚಾಗುವುದೂ ಕೂಡ ಇದರ ಲಕ್ಷಣವೇ. ವಯಸ್ಕರಲ್ಲಿ ಪದೇ ಪದೇ ಬ್ರಾಂಕೈಟಿಸ್ ಅಥವಾ ನ್ಯುಮೋನಿಯಾದಂತಹ ಶ್ವಾಸಕೋಶದ ಸೋಂಕುಗಳು ಕಾಣಿಸಿಕೊಂಡರೆ ಅದನ್ನು ಎಂದಿಗೂ ನಿರ್ಲಕ್ಷಿಸಬಾರದು. ಇದೂ ಕೂಡ ಒಂದು ಎಚ್ಚರಿಕೆಯ ಗಂಟೆ. ಅತಿಯಾದ ಬಾಯಾರಿಕೆ ಪಾಲಿಡಿಪ್ಸಿಯಾ, ಪದೇ ಪದೇ ಮೂತ್ರ ವಿಸರ್ಜನೆ ಪಾಲಿಯೂರಿಯಾ, ವಾಕರಿಕೆ ಮತ್ತು ಗೊಂದಲ ಕೂಡ ಶ್ವಾಸಕೋಶದ ಕ್ಯಾನ್ಸರ್ನ ಲಕ್ಷಣಗಳಾಗಿರಬಹುದು. ಶ್ವಾಸಕೋಶದ ಗೆಡ್ಡೆಗಳು ವಿಶೇಷವಾಗಿ ಸ್ಕ್ಯಾಮಸ್ ಸೆಲ್ ಮಾದರಿಯವು. ಪ್ಯಾರಾಥೈರಾಯ್ಡ್ ಹಾರ್ಮೋನ್ಗೆ ಸಂಬಂಧಿಸಿದ ಪ್ರೋಟೀನನ್ನು ಸ್ರವಿಸುತ್ತವೆ. ಇದು ರಕ್ತದಲ್ಲಿ ಕ್ಯಾಲ್ಸಿಯಂ ಮಟ್ಟವನ್ನು ಹೆಚ್ಚಿಸಿ ದೇಹವನ್ನು ನಿರ್ಜಲೀಕರಣಗೊಳಿಸುತ್ತದೆ. 3-4 ವಾರಗಳಿಗಿಂತ ಹೆಚ್ಚು ಕಾಲ ನಿರಂತರ ಕೆಮ್ಮು ಇದ್ದರೆ, ವಿಶೇಷವಾಗಿ ಧೂಮಪಾನ ಮಾಡದವರಲ್ಲಿ ಕೆಮ್ಮು ಇದ್ದರೆ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಕೆಮ್ಮು ಹೆಚ್ಚಾಗುವುದು ಅಥವಾ ಕಫದಲ್ಲಿ ರಕ್ತ ಕಾಣಿಸಿಕೊಳ್ಳುವುದು ಕೂಡ ಮತ್ತೊಂದು ಪ್ರಮುಖ ಲಕ್ಷಣವಾಗಿದೆ.